ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಶ್ಲೋಕ ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ ಧರ್ಮ್ಯಾಧಿಯುದ್ಧಾಶ್ರೇಯೋಲನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ. 31. ಅರ್ಥ: ನಿನ್ನ ಸ್ವಧರ್ಮವನ್ನು ಕರ್ತವ್ಯವನ್ನು ಪರಿಗಣಿಸಿ ನೀನು ವಿಚಲಿತನಾಗಬಾರದು, ಏಕೆಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಬೇರೆ ಶ್ರೇಷ್ಠವಾದದ್ದು ಇಲ್ಲ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಸ್ವಧರ್ಮದ ತನ್ನ ಕರ್ತವ್ಯ ಮಹತ್ವವನ್ನು ತಿಳಿಸುತ್ತಾ ಯುದ್ಧ ಮಾಡುವುದು ಕ್ಷತ್ರಿಯನ ಧರ್ಮ ಎಂದು ಹೇಳುತ್ತಿದ್ದಾನೆ. ಸ್ವಧರ್ಮಮಪಿ ಚಾವೇಕ್ಷ್ಯ ನ ವಿಕಂಪಿತುಮರ್ಹಸಿ, ನಿನ್ನ ಸ್ವಧರ್ಮವನ್ನು ಕರ್ತವ್ಯವನ್ನು ಪರಿಗಣಿಸಿ ನೀನು ವಿಚಲಿತನಾಗಬಾರದು. ಅರ್ಜುನನು ತನ್ನ ಕರ್ತವ್ಯದ ಸ್ವಧರ್ಮ ಬಗ್ಗೆ ಯೋಚಿಸಬೇಕು ಮತ್ತು ಯುದ್ಧದಿಂದ ವಿಮುಖನಾಗಬಾರದು ಎಂದು ಕೃಷ್ಣನು ಅರ್ಜುನನಿಗೆ ತಿಳಿಸುತ್ತಿದ್ದಾನೆ. ಧರ್ಮ್ಯಾಧಿ ಯುದ್ಧಾಶ್ರೇಯೋಲನ್ಯತ್ ಕ್ಷತ್ರಿಯಸ್ಯ ನ ವಿದ್ಯತೆ, ಏಕೆಂದರೆ ಕ್ಷತ್ರಿಯನಿಗೆ ಧರ್ಮಯುದ್ಧಕ್ಕಿಂತ ಬೇರೆ ಶ್ರೇಷ್ಠವಾದದ್ದು ಇಲ್ಲ. ಕ್ಷತ್ರಿಯನಿಗೆ ಯೋಧ ಧರ್ಮಯುದ್ಧಕ್ಕಿಂತ ತನ್ನ ಕರ್ತವ್ಯವನ್ನು ನಿರ್ವಹಿಸುವುದು ಶ್ರೇಷ್ಠವಾದ ಕರ್ಮ ಮತ್ತೊಂದಿಲ್ಲ. ಅರ್ಜುನನು ಕ್ಷತ್ರಿಯನಾಗಿ ಹುಟ್ಟಿದ್ದಾನೆ ಮತ್ತು ಯುದ್ಧ ಮಾಡುವುದು ಅವನ ಕರ್ತವ್ಯ. ಅರ್ಜುನನು ತನ್ನ ಕರ್ತವ್ಯದಿಂದ ವಿಮುಖನಾಗಬಾರದು, ಏಕೆಂದರೆ ಅದು ಅವನಿಗೆ ಶ್ರೇಷ್ಠವಾದ ಕರ್ಮ. ಈ ಶ್ಲೋಕವು ಸ್ವಧರ್ಮದ ಮಹತ್ವವನ್ನು ಒತ್ತಿ ಹೇಳುತ್ತದೆ ಮತ್ತು ಕರ್ತವ್ಯವನ್ನು ನಿಷ್ಠೆಯಿಂದ ನಿರ್ವಹಿಸಬೇಕು ಎಂದು ಹೇಳುತ್ತದೆ. ಶ್ಲೋಕ ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ. 32. ಅರ್ಥ: ಪಾರ್ಥ, ಯಾರಿಗೆ ತಾನಾಗಿಯೇ ಪ್ರಾಪ್ತವಾದ ತೆರೆದ ಸ್ವರ್ಗದ್ವಾರದಂತಿರುವ ಈ ಯುದ್ಧ ಸಿಗುತ್ತದೆಯೋ ಅಂಥ ಕ್ಷತ್ರಿಯರು ಸುಖಿಗಳು. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಯುದ್ಧವು ಕ್ಷತ್ರಿಯರಿಗೆ ಸ್ವರ್ಗದ ಬಾಗಿಲು ತೆರೆದಂತೆ ಮತ್ತು ಅದು ಅವರಿಗೆ ಒಂದು ಅವಕಾಶ ಎಂದು ವಿವರಿಸುತ್ತಿದ್ದಾನೆ. ಯದೃಚ್ಛಯಾ ಚೋಪಪನ್ನಂ ಸ್ವರ್ಗದ್ವಾರಮಪಾವೃತಂ, ಯಾರಿಗೆ ತಾನಾಗಿಯೇ ಪ್ರಾಪ್ತವಾದ ತೆರೆದ ಸ್ವರ್ಗದ್ವಾರದಂತಿರುವ ಯುದ್ಧವು ತಾನಾಗಿಯೇ ಪ್ರಾಪ್ತವಾಗುವ ಒಂದು ಅವಕಾಶ ಮತ್ತು ಇದು ಸ್ವರ್ಗದ ಬಾಗಿಲು ತೆರೆದಂತೆ. ಸುಖಿನಃ ಕ್ಷತ್ರಿಯಾಃ ಪಾರ್ಥ ಲಭಂತೆ ಯುದ್ಧಮೀದೃಶಂ, ಅಂಥ ಕ್ಷತ್ರಿಯರು ಸುಖಿಗಳು. ಇಂಥ ಯುದ್ಧದ ಅವಕಾಶ ಕ್ಷತ್ರಿಯರಿಗೆ ಸಿಕ್ಕಾಗ ಅವರು ಸುಖವನ್ನು ಪಡೆಯುತ್ತಾರೆ. ಈ ಯುದ್ಧವು ಅರ್ಜುನನಿಗೆ ಸ್ವರ್ಗದ ಬಾಗಿಲು ತೆರೆದಂತೆ ಮತ್ತು ಅದು ಅವನಿಗೆ ಒಂದು ಅವಕಾಶ. ಕ್ಷತ್ರಿಯರಿಗೆ ಧರ್ಮಯುದ್ಧವು ಸ್ವರ್ಗವನ್ನು ಪಡೆಯುವ ಒಂದು ಮಾರ್ಗ. ಅರ್ಜುನನು ಈ ಅವಕಾಶವನ್ನು ಉಪಯೋಗಿಸಿಕೊಂಡು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು. ಈ ಶ್ಲೋಕವು ಧರ್ಮಯುದ್ಧದ ಮಹತ್ವವನ್ನು ತಿಳಿಸುತ್ತದೆ ಮತ್ತು ಕ್ಷತ್ರಿಯನ ಧರ್ಮವನ್ನು ಒತ್ತಿ ಹೇಳುತ್ತದೆ. ಶ್ಲೋಕ ಅಥ ಚೇತುಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸಸಿ. 33. ಅರ್ಥ: ನೀನು ಈ ಧರ್ಮಯುದ್ಧವನ್ನು ಮಾಡದಿದ್ದರೆ ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಹೊಂದುತ್ತೀಯೇ. ವಿವರಣೆ: ಈ ಶ್ಲೋಕದಲ್ಲಿ ಕೃಷ್ಣನು ಅರ್ಜುನನಿಗೆ ಧರ್ಮಯುದ್ಧವನ್ನು ಮಾಡದಿದ್ದರೆ ಅವನು ತನ್ನ ಕರ್ತವ್ಯವನ್ನು ನಿರ್ಲಕ್ಷಿಸಿದ ಪಾಪಕ್ಕೆ ಒಳಗಾಗುತ್ತಾನೆ ಎಂದು ಎಚ್ಚರಿಸುತ್ತಿದ್ದಾನೆ. ಅಥ ಚೇತ್ವಮಿಮಂ ಧರ್ಮ್ಯಂ ಸಂಗ್ರಾಮಂ ನ ಕರಿಷ್ಯಸಿ, ನೀನು ಈ ಧರ್ಮಯುದ್ಧವನ್ನು ಮಾಡದಿದ್ದರೆ. ಅರ್ಜುನನು ಧರ್ಮಯುದ್ಧವನ್ನು ತನ್ನ ಕರ್ತವ್ಯವನ್ನು ಮಾಡದಿದ್ದರೆ ತತಃ ಸ್ವಧರ್ಮಂ ಕೀರ್ತಿಂ ಚ ಹಿತ್ವಾ ಪಾಪಮವಾಪ್ಸ್ಯಸಿ, ಸ್ವಧರ್ಮ ಮತ್ತು ಕೀರ್ತಿಯನ್ನು ಕಳೆದುಕೊಂಡು ಪಾಪವನ್ನು ಹೊಂದುತ್ತೀಯೇ. ಅರ್ಜುನನು ತನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಅವನಿಗೆ ಪಾಪ ಉಂಟಾಗುತ್ತದೆ ಮತ್ತು ಅವನು ತನ್ನ ಕೀರ್ತಿಯನ್ನು ಕಳೆದುಕೊಳ್ಳುತ್ತಾನೆ. ಅರ್ಜುನನು ತನ್ನ ಕರ್ತವ್ಯವನ್ನು ನಿರ್ವಹಿಸದಿದ್ದರೆ ಅವನು ಪಾಪಕ್ಕೆ ಗುರಿಯಾಗುತ್ತಾನೆ ಮತ್ತು ಅವನ ಕೀರ್ತಿ ನಾಶವಾಗುತ್ತದೆ. ಅರ್ಜುನನು ತನ್ನ ಕರ್ತವ್ಯವನ್ನು ನಿರ್ವಹಿಸಬೇಕು, ಏಕೆಂದರೆ ಅದು ಅವನಿಗೆ ಶ್ರೇಷ್ಠವಾದ ಕರ್ಮ. ಈ ಶ್ಲೋಕವು ಕರ್ತವ್ಯದ ಮಹತ್ವವನ್ನು ಮತ್ತಷ್ಟು ತಿಳಿಸುತ್ತದೆ ಮತ್ತು ಕರ್ತವ್ಯವನ್ನು ನಿರ್ಲಕ್ಷಿಸುವುದರಿಂದ ಉಂಟಾಗುವ ಪರಿಣಾಮಗಳನ್ನು ವಿವರಿಸುತ್ತದೆ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ. ಭಗವದ್ಗೀತೆಯ ಬಗ್ಗೆ ಎಲ್ಲವನ್ನೂ ಕೇಳಿ ತಿಳಿಯಲು ಈ ವಾಹಿನಿಯನ್ನು ಚಂದಾದಾರರಾಗಿ.